ಅಂಕೋಲಾದ ಶಿರೂರು ಬಳಿಯಲ್ಲಿ ಆದ ಗುಡ್ಡ ಕುಸಿತ ಪ್ರಕರಣದಲ್ಲಿ ಮಣ್ಣಿನ ಅಡಿ ಸಿಲುಕಿಕೊಂಡಿರುವ ಅರ್ಜುನ್ ಶೋಧ ಕಾರ್ಯ ಸತತವಾಗಿ 6ನೇ ದಿನ ಕೂಡ ಮುಂದುವರೆದಿದೆ. ಮಣ್ಣಿನ ಅಡಿಯಲ್ಲಿ ಟ್ರಕ್ ಇದ್ದು ಟ್ರಕ್ನ ಒಳಭಾಗದಲ್ಲಿ ಕೂತಿರಬಹುದು. ಅವರು ಕ್ಯಾಬಿನೆಟ್ ಸಾಕಷ್ಟು ಗಟ್ಟಿಯಾಗಿತ್ತು, ಹೀಗಾಗಿ ಅವರು ಬದುಕುಳಿದಿರಬಹುದು. ಕಳೆದ 2 ದಿನಗಳ ತನಕ ಅವರ ಮೊಬೈಲ್ ರಿಂಗ್ ಆಗ್ತಾ ಇತ್ತು. ಹಾಗೆ ಲೊಕೇಶನ್ ಇನ್ನೂ ಕೂಡ ಅದೇ ಜಾಗದಲ್ಲಿ ಟ್ರೇಸ್ ಆಗ್ತಾ ಇರೋದ್ರಿಂದ ಅರ್ಜುನರನ್ನ ಪ್ರಾಣ ಸಹಿತವಾಗಿ ಬದುಕಿಸಿಕೊಂಡು ಬರಬೇಕು ಅನ್ನೋ ಪ್ರಯತ್ನ ಅವಿರತವಾಗಿ ನಡೀತಾ ಇದೆ. ಮಣ್ಣಿನಾಡಿ ಸಿಲುಕಿಕೊಂಡಿರುವ ಅರ್ಜುನ್ ರಕ್ಷಣೆಗಾಗಿ ಇವತ್ತು ಕೂಡ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಇವತ್ತು ಸೇನೆ ಈ ರಕ್ಷಣಾ ಕಾರ್ಯ ನಡೆಸ್ತಾ ಇರುವ ತಂಡಕ್ಕೆ ಸಾಥ್ ನೀಡುವ ಮಾಹಿತಿ ಇದೆ. ಅದರ ಜೊತೆಗೆ ಗಂಗಾವಳಿ ನದಿಯಲ್ಲೂ ಕೂಡ ಬೋಟ್ ಮೂಲಕ ಶೋಧ ಕಾರ್ಯ ಮಾಡಲಾಗ್ತಾ ಇದೆ. NDRF SDRF ಸಿಬ್ಬಂದಿಗಳಿಂದ ತೀವ್ರ ಹುಡುಕಾಟ ಮುಂದುವರೆದಿದೆ. ಅರ್ಜುನ್ ಜೊತೆಯಲ್ಲಿ ಇನ್ನು 3 ಜನ ನಾಪತ್ತೆಯಾಗಿದ್ದಾರೆ. ಒಟ್ಟು 4 ಜನರಿಗೋಸ್ಕರ ಹುಡುಕಾಟ ಈಗಲೂ ಕೂಡ ಮುಂದುವರೆದಿದೆ. ಇನ್ನು ಅರ್ಜುನ್ ಏನು ಈ ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಅವರ ಶೋಧ ಕಾರ್ಯ ನಡೀತಾ ಇದೆ. ಅರ್ಜುನ್ ಬಗ್ಗೆ ಅವರ ಲಾರಿ ಓನರ್ ಮಾಲೀಕರು ಮುನಾಫ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ಶಿರೂರು ಗುಡ್ಡ ಕುಸಿತದಲ್ಲಿ ಸಿಲುಕಿರುವ ಚಾಲಕ ಅರ್ಜುನ್ ಬಗ್ಗೆ ಲಾರಿ ಮಾಲೀಕ ಮುನಾಫ್ ಮಾತನಾಡಿದ್ದಾರೆ. ಚಿಕ್ಕಂದಿನಿಂದ ಕುಟುಂಬದ ಜವಾಬ್ದಾರಿಯನ್ನು ಅರ್ಜುನೇ ನಿರ್ವಹಿಸ್ತಾ ಬಂದಿದ್ದಾರೆ. ತಂದೆ ಬಾವಿ ಕೆಲಸ ಮಾಡುವಾಗ ಬಿದ್ದು ಹಾಸಿಗೆ ಹಿಡಿದಿದ್ರು. ಅವತ್ತಿನಿಂದ ಕುಟುಂಬವನ್ನು ನಿಭಾಯಿಸುತ್ತಿದ್ದಾರೆ ಅರ್ಜುನ್ ಅಂಥೇಳಿ ಅರ್ಜುನ್ರನ್ನ ಅವರ ಶ್ರಮ ಬದುಕನ್ನು ಕೊಂಡಾಡಿದ್ದಾರೆ ಲಾರಿ ಮಾಲೀಕ ಮುನಾಫ್. ಕೆಲಸ ಮಾಡ್ತಾ ಇದ್ದಂಥ ಲಾರಿಯ ಮಾಲೀಕರಾಗಿರುವಂಥ ಮುನಾಫ್ ಅವರಿದ್ದಾರೆ. ಮುನಾಫ್ ಅವ್ರನ್ನ ಮಾತಾಡ್ಸಿ ಹೋಗ್ತೀನಿ. ಮುನಾಫ್ ಅವರೇ, ಈಗ ಕಾರ್ಯಾಚರಣೆ ಹೇಗಾಗ್ತದೆ, ಏನಾದರೂ ಮಾಹಿತಿ ಕೊಟ್ಟಿದ್ದಾರಾ? ಈಗ ಇವತ್ತನೇ 6ನೇ ದಿನ ಸ್ಟಾರ್ಟ್ ಆಗಿದೆ. ಈಗ 5ನೇ ದಿನ 6ನೇ ದಿನ ಈಗ ಕೆಲಸ ಇದಾಗಿದೆ. ಮುಂಚೆ ಸ್ಟಾರ್ಟಿಂಗಲ್ಲೇ ಈಗ ಇಂಥ ಒಂದು ದೊಡ್ಡ ದುರಂತ ನಡೆದ್ರೆ ಸ್ಟಾರ್ಟಿಂಗಲ್ಲೇ ಇದರಲ್ಲಿ ಸ್ವಲ್ಪ ಸ್ಲೋ ಆಗಿಬಿಡ್ತು. ಅದು ಅವನ ಬಚಾವ್ ಮಾಡಲಲ್ಲಿ ಎಫೆಕ್ಟ್ ಆಗತ್ತೆ. ಅದು ಈಗ ಓಕೆ ಇದೆ. ಈ ಮಿಲ್ಟ್ರಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಊರಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸೆಂಟ್ರಲ್ ಗೌರ್ಮೆಂಟಿಗೆ. ಬರ್ಬೋದು, ಮಿಲ್ಟ್ರಿ ಬರ್ಬೋದು. ಈಗ ಅರ್ಜುನ್ ನಿಮ್ಮ ಹತ್ರ ಎಷ್ಟು ವರ್ಷದ ಕೆಲಸ ಮಾಡ್ಕೊಂಡಿದ್ರು, ಹೇಗಿರ್ತಿದ್ದ ಆತ ನಿಮ್ಮೊಂದಿಗೆ? ಈಗ ನಮ್ಮ ಹತ್ರ 3 ವರ್ಷ ಮೇಲೆ ಆಯಿತು ಅವನು ಕೆಲಸ ಮಾಡ್ತಾ ಇದ್ದಾನೆ. ಈಗ ಲಾಸ್ಟ್ ಟೈಮಲ್ಲಿ ಅವನು ಲಾಸ್ಟ್ ಟ್ರಿಪ್ ಹೋಗೋ ಮುಂಚೆ ನಾನು ಅವನ ಹತ್ರ ಕೇಳಿದ್ದೆ, ಏನಾದರೂ ನಮ್ಮ ಜೊತೆಗೆ ಕೆಲಸ ಸ್ಟಾರ್ಟ್ ಮಾಡಿ ಏನಾದರೂ ಸಂಪಾದ್ಯ ಮಾಡಿದ್ಯಾ ಅಂತೇಳಿ ಕೇಳಿದ್ದೆ. ನಾನು ಎಲ್ಲ ನಮ್ಮ ಕೆಲಸದವ್ರ ಹತ್ರ ಕೇಳ್ತೀವಿ. ಅವರು ಸಂಪಾದ್ಯ ಏನಾದರೂ ಮಾಡಿಲ್ಲ ಅಂದರೆ ನಾವು ಇಷ್ಟು ಬಿಸ್ನೆಸ್ ಮಾಡಿ ನಮ್ಮ ಜೊತೆಗಿದ್ದವ್ರಿಗೆ ಏನು ಬೆನಿಫಿಟ್ ಇಲ್ಲ ಅಂದ್ರೆ ಮತ್ತೆ ಅದರಲ್ಲಿ ಏನು ಪ್ರಯೋಜನ ಇಲ್ಲ. ನಾವು ಯಾವಾಗಲೂ ಇವ್ರ ಹತ್ರ ಕೇಳ್ತಾ ಇರ್ತೀವಿ, ನೀವು ಹ್ಯಾಪಿ ಆಗಿದ್ದೀರಾ? ನೀವು ಹ್ಯಾಪಿ ಆಗಿದ್ರೇ ಮತ್ತು ಮುಂದೆ ಹೋಗೋಕ್ಕಾಗತ್ತೆ. ಅವನು ಹೇಳಿದೆ, ಅಣ್ಣ ನಾನು ಸಣ್ಣ ವಯಸ್ಸಿಂದನೇ ಅವ್ರ ಅಪ್ಪ ಬಂದು ಮೇಲಿಂದ ಬಿದ್ದು ಅವರಿಗೆ ದೊಡ್ಡ ಕೆಲಸ ಏನು ಮಾಡೋಕ್ಕಾಗಲ್ಲ. ದೊಡ್ಡ ಕೆಲಸ ಏನು ಮಾಡೋಕ್ಕಾಗಲ್ಲ. ಅವರು ಕಷ್ಟಪಟ್ಟು ಇವನೇ ಸಣ್ಣ ವಯಸ್ಸಿಂದ ಅವನೇ ಹೇಳಿದ್ದು, ನಾನು ಸಣ್ಣದಿರೋ ಟೈಮಲ್ಲೇ ಓದೋಕ್ಕೆಲ್ಲ ನನಗೆ ಒಳ್ಳೆ ಇಂಟ್ರೆಸ್ಟ್ ಇದೆ, ನಾನು ಒಳ್ಳೆ ಓದೋ ಹುಡುಗ. ಆದರೆ ಏನಾಯ್ತು ಅಂದ್ರೆ ಅಪ್ಪ ಅವರು ಬಿದ್ದರಲ್ಲ, ಬಿದ್ದಿದ ಮೇಲೆ ಇವನ್ ಮೇಲೆ ಇವತ್ತು ಎಲ್ಲ ರೆಸ್ಪಾನ್ಸಿಬಿಲಿಟಿ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇವನೇ ತಗೊಂಡು ಇವನೇ ಹೇಳಿದೆ. ಸಣ್ಣ ವಯಸ್ಸಿಂದ ನಾನು ಬ್ರಷ್ ತಗೊಂಡು ಪೇಂಟಿಂಗ್ ಕೆಲಸಕ್ಕೆ ಸ್ಟಾರ್ಟ್ ಮಾಡಿದೆ. ಪೇಂಟಿಂಗ್ ಕೆಲಸ ಅವನಿಗೆ ಯಾವ ಕೆಲಸ ಸಿಕ್ತೋ ಅದು ಮಾಡ್ತಾ ಇದ್ದಾನೆ. ಅರ್ಜುನ್ ಇಡೀ ಕುಟುಂಬವನ್ನು ಸಂಭಾಳಿಸ್ತಾ ಇದ್ದ. ಅವನಿಗೆ ಬದುಕಬೇಕು ಅನ್ನೋ ಆಸೆ ಇತ್ತು. ನಾವು ಕೂಡ ಆಶಿಸ್ತೀವಿ ಬದುಕಿ ಬರಲಿ ಅರ್ಜುನ್ ಅಂತೇಳಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಇವತ್ತು ಈ ಗುಡ್ಡ ಕುಸಿತ ಸಂಭವಿಸಿರುವ ಪ್ರದೇಶಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ನೀಡಲಿದ್ದಾರೆ. ಭೂಕುಸಿತ ಆದ ಪ್ರದೇಶಕ್ಕೆ ಮಧ್ಯಾಹ್ನ 2:15 ಸುಮಾರಿಗೆ ಸಿದ್ದರಾಮಯ್ಯನವರು ಭೇಟಿ ನೀಡಲಿದ್ದಾರೆ. ಬಳಿಕ ಕಾರವಾರಕ್ಕೂ ಕೂಡ ತೆರಳಿ, ಅಂದರೆ ಮಳೆ ಹೆಚ್ಚಾಗಿ ಎಲ್ಲೆಲ್ಲಿ ಹಾನಿಯನ್ನು ಉಂಟು ಮಾಡಿದೆ ಆ ಎಲ್ಲ ಪ್ರದೇಶಗಳಿಗೆ ತೆರಳಿ ಅಲ್ಲಿನ ಪರಿಸ್ಥಿತಿಯ ಅವಲೋಕನವನ್ನು ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನೋ ಮಾಹಿತಿ. ಮಧ್ಯಾಹ್ನ 2:15 ಸುಮಾರಿಗೆ ಶಿರೂರ್ಗೆ ಭೇಟಿ ನೀಡ್ತಾರೆ. ಅದಾದ ಬಳಿಕ ಕಾರವಾರದಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಸಭೆ. ಮಧ್ಯಾಹ್ನ 4 ಗಂಟೆ ಬಳಿಕ ಕಾರವಾರದಲ್ಲಿ ಸಭೆಯನ್ನು ನಡೆಸಲಿದ್ದಾರೆ. ಪ್ರವಾಹ ಮುಂಜಾಗ್ರತೆಗೆ ಸಂಬಂಧಪಟ್ಟಂತೆ ಸಿಎಂ ಈ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಿದ್ದಾರೆ.
ಆಗ್ತಾ ಇದೆ. ಕರಾವಳಿ ಆಯಿತು, ಹಾಗೆ ಮಲೆನಾಡು ಭಾಗ ಆಯಿತು, ರಾಜ್ಯದ ಉತ್ತರ ಭಾಗ ಆಯಿತು, ಇದೀಗ ಹಳೆ ಮೈಸೂರು ಸರ್. ಅದರಲ್ಲೂ ಮಂಡ್ಯ ವ್ಯಾಪ್ತಿಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆಯಂತೆ. ಕಾವೇರಿ ನದಿ ಪಾತ್ರದಲ್ಲಿ ಅನಾಹುತದ ಬಳಿಕವೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿಲ್ಲ ಅನ್ನೋ ಆರೋಪ. ಉಕ್ಕಿ ಹರಿತಾ ಇರುವ ಕಾವೇರಿ ನದಿಯಲ್ಲೇ ಭಕ್ತರು ಸ್ನಾನ ಮಾಡ್ತಿದ್ದಾರೆ. ಕುಟುಂಬದೊಂದಿಗೆ ನೀರಿಗಿಳಿದಿದ್ದಾರೆ ಪ್ರವಾಸಿಗರು. ದೇವಿಯ ದರ್ಶನಕ್ಕೂ ಮುನ್ನ ನದಿಯಲ್ಲಿ ಸ್ನಾನ ಮಾಡ್ತಿದ್ದಾರೆ. ಕಾವೇರಿ ನದಿ ಉಕ್ಕಿ ಹರಿತಾ ಇದ್ರು ಕೂಡ ಭಕ್ತರು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿದ್ದಾರೆ. ಎಂಥದ್ದೇ ನುರಿತ ಈಜುಗಾರರಾದರೂ ಕೂಡ ಈ ಮಳೆಗಾಲದಲ್ಲಿ ನದಿಯ ಸೆಳವು ಯಾವ ರೀತಿ ಇರುತ್ತೆ ಅಂತಂದರೆ ಈಜು ಬಲ್ಲವರಿಗೂ ಕೂಡ ಅದರಿಂದ ತಪ್ಪಿಸ್ಕೊಂಡು ಆಚೆ ಬರಲಿಕ್ಕೆ ಕಷ್ಟ ಸಾಧ್ಯ. ಅಂಥದ್ರಲ್ಲಿ ಕುಟುಂಬ ಸಮೇತರಾಗಿ ದೇವಿ ದರ್ಶನಕ್ಕೆ ಹೋದವರು ನದಿಯಲ್ಲಿ ಇಳಿದು ಸ್ನಾನ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ತಕ್ಷಣಕ್ಕೆ ಸ್ನಾನಘಟ್ಟಕ್ಕೆ ಹೋಗೋದು, ಕಾವೇರಿ ನದಿಯಲ್ಲಿ ಇಳಿಯೋದು ಇದನ್ನು ನಿರ್ಬಂಧಿಸಬೇಕು ಅನ್ನೋ ಆಗ್ರಹ ಕೂಡ ಕೇಳೋಕೆ ಸಿಗ್ತಾ ಇದೆ. ಇನ್ನು ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬಳಿಕ ಇದೀಗ ಜಿಲ್ಲಾಡಳಿತ ಎಚ್ಚೆತ್ತಿದೆ. ಮಂಡ್ಯ ಜಿಲ್ಲಾಡಳಿತದಿಂದ ಕ್ರಮಕ್ಕೆ ಮುಂದಾಗಲಾಗಿದೆ. ಕಾವೇರಿ ನದಿಯಲ್ಲಿ ಪ್ರವಾಸಿಗರು ಹುಚ್ಚಾಟ ಮಾಡ್ತಾ ಇದ್ದ ಒಂದಷ್ಟು ದೃಶ್ಯಗಳ ಸಮೇತ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಇದೀಗ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇಗುಲದ ಬಳಿ ಸ್ನಾನಕ್ಕೆ ತಡೆಯನ್ನ ಒಡ್ಡಲಾಗಿದೆ. ನಮ್ಮ ಪ್ರತಿನಿಧಿ ಆನಂದ್ ಈ ಬಗ್ಗೆ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಗಮನಿಸೋಣ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದ ಬಳಿ ಅಪಾಯದ ಮಟ್ಟ ಮೀರಿ ಕಾವೇರಿ ನದಿ ಹರಿತಾ ಇದ್ರು ಕೂಡ ಭಕ್ತರು ಸ್ನಾನವನ್ನ ಮಾಡ್ತಾ ಇದ್ರು. ಈ ಬಗ್ಗೆ ಸುದ್ದಿ ಪ್ರಸಾರ ಮಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಮುಂದಾದಂಥ ಸಂದರ್ಭದಲ್ಲಿ ಇದೀಗ ಏನೋ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು. ಏನೋ ಸ್ಥಳಕ್ಕೆ ಪೊಲೀಸರು ಬಂದು ಇಲ್ಲಿ ನದಿಗಿಳಿದಿದ್ದ ಭಕ್ತರನ್ನ ಹೊರಕ್ಕೆ ಕಳಿಸುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಬೆಳಿಗ್ಗೆಯಿಂದಲೂ ಕೂಡ ಇಲ್ಲಿ ಭಕ್ತರು ಬಂದು ಸ್ನಾನವನ್ನು ಮಾಡ್ತಾಯಿದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಬಂದಂಥ ಭಕ್ತರು ರಭಸವಾಗಿ ಹರಿತಾ ಇರುವಂತಹ ನದಿಗೆ ಇಳಿದು ಸ್ನಾನವನ್ನು ಮಾಡ್ತಾ ಇರುವಂಥದ್ದು. ಕುಟುಂಬ ಸಮೇತ ಏನು ಇಲ್ಲಿ ನದಿಗಿಳಿದು ಆಟ ಆಡ್ತಾ ಇರುವಂಥ ದೃಶ್ಯಗಳು ಕಂಡುಬಂತು. ಆ ಒಂದು ಸಂದರ್ಭದಲ್ಲಿ ರಿಪಬ್ಲಿಕ್ ಕ್ಯಾಮ್ರಾ ಯಾವಾಗ ಇಲ್ಲಿ ಕಾಣ್ತೋ ಆದ ನಂತರ ಇಲ್ಲಿ ಮೊದಲಿಗೆ ಸಿಬ್ಬಂದಿಗಳು ಅಂದರೆ ನಿಮಿಷಾಂಬ ದೇವಾಲಯದ ಸಿಬ್ಬಂದಿಗಳು ಅಲರ್ಟ್ ಆದರು. ನಂತರ ಪೊಲೀಸರಿಗೆ ಮಾಹಿತಿ ನೀಡಿದರು. ಸದ್ಯ ಪೊಲೀಸರು ಈಗ ಸ್ಥಳಕ್ಕೆ ಬಂದು ನದಿಗಿಳಿದಿದ್ದಂಥ ಜನರನ್ನು ಹೊರಗೆ ಕಳಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ KRS ಡ್ಯಾಮ್ನಿಂದ 50,000 ಕ್ಯೂಸೆಕ್ಕು ಅಧಿಕ ಪ್ರಮಾಣದ ನೀರನ್ನು ಬಿಡಲಾಗಿದೆ. ನಿನ್ನೆಯಿಂದ 25,000 ಕ್ಯೂಸೆಕ್ ನೀರನ್ನು ಬಿಡಲಾಗ್ತಾ ಇತ್ತು. ಆದರೆ ಹೊರ ಹರಿವಿನ ಪ್ರಮಾಣ ಇದೀಗ ಹೆಚ್ಚಾಗಿರುವಂಥದ್ದು. ಒಳ ಹರಿವು ಹೆಚ್ಚಾದಂತೆ ಹೊರ ಹರಿವಿನೂ ಕೂಡ ಏನು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಹೆಚ್ಚಿಸಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಈ ನದಿಯಲ್ಲಿ ಏನು ನೀರು ಕಾಣಿಸ್ತಾ ಇದೆ ಆ ನೀರಿನ ಪ್ರಮಾಣ ಮತ್ತಷ್ಟು ಜಾಸ್ತಿ ಆಗ್ತದೆ. ಆಗ ಏನು ಪ್ರವಾಹ ಭೀತಿ ಸಾಕಷ್ಟು ಕಡೆ ಉಂಟಾಗ್ತದೆ. ಸದ್ಯ ಇಲ್ಲಿ ಏನು ನದಿಗಿಳಿದು ಸ್ನಾನ ಮಾಡಿಸ್ತಿದ್ದಂಥ ಜನರನ್ನು ಹಾಗೂ ಭಕ್ತರನ್ನು ಪೊಲೀಸರು ಕಳಿಸುವಂಥ ಕೆಲಸ ಮಾಡಿದ್ದಾರೆ. ಅಂದರೆ ಯಾವಾಗ ರಿಪಬ್ಲಿಕ್ ಕನ್ನಡ ಇಲ್ಲಿಗೆ ವರದಿ ಮಾಡೋದು